ಯತೀಂದ್ರಗೆ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ಲ ಎಂದು ಸ್ಪಷ್ಟವಾಗಿ ಟೀಕಿಸಿದ ಬಾಲಕೃಷ್ಣ, ನಾಯಕತ್ವದಲ್ಲಿ ಬದಲಾವಣೆ ಇಲ್ಲ ಎಂದು ಯತೀಂದ್ರ ನೀಡಿದ ಹೇಳಿಕೆಯನ್ನು ಪ್ರಶ್ನಿಸಿದರು. ದೊಡ್ಡವರಿಗೆ ಒಂದು ನ್ಯಾಯ, ಚಿಕ್ಕವರಿಗೆ ಒಂದು ನ್ಯಾಯ ಎಂಬ ಶಬ್ದಗಳಿಂದ ಅಸಮಾಧಾನ ವ್ಯಕ್ತಪಡಿಸಿದ ಬಾಲಕೃಷ್ಣ, ಯತೀಂದ್ರಗೆ ನೋಟಿಸ್ ನೀಡದೆ ಬಿಡಲಾಗಿದೆ ಎಂಬುದರ ಮೇಲೆ ಕಿಡಿಕಾರಿದರು. ನಾವು ಮಾತನಾಡಿದ್ರೆ ಬಲಾತ್ಕಾರ, ಅವರು ಮಾತನಾಡಿದ್ರೆ ಚಮತ್ಕಾರ ಎಂದು ಇಕ್ಬಾಲ್ ಹುಸೇನ್ ಹೇಳಿದ ಮಾತನ್ನು ಉಲ್ಲೇಖಿಸಿ ಸರ್ಕಾರದ ದ್ವಂದ್ವ ನೀತಿಗೆ ತಿರುಗೇಟು ನೀಡಿದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಗುಪ್ತ ಭೋಜನಕೂಟ ಇದೀಗ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಬಹಿರಂಗವಾಗಿ ಮಾತನಾಡುವುದಿಲ್ಲ ಎನ್ನುತ್ತಲೇ ಶಾಸಕರು ಮತ್ತು ಆಪ್ತರಿಗೆ ಡಿಕೆಶಿ ದೆಹಲಿಯತ್ತ ತಮ್ಮ ಚಿತ್ತವಿರುವುದನ್ನು ಸೂಚ್ಯವಾಗಿ ತಿಳಿಸಿದ್ದಾರೆ. ಇತ್ತ ಶಾಸಕ ಉದಯ ಕದಲೂರು ಅವರು ಯಾವುದೇ ಕ್ಷಣದಲ್ಲಾದರೂ ಡಿಕೆಶಿ ಸಿಎಂ ಆಗುತ್ತಾರೆ ಎಂದು ನೀಡಿರುವ ಹೇಳಿಕೆ ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸಿದೆ. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ-ಧಾರವಾಡ ಮಹಾನಗರ ಪಾಲಿಕೆಯನ್ನು ವಿಭಜಿಸಿ ಹೊಸದಾಗಿ ಧಾರವಾಡ ಮಹಾನಗರ ಪಾಲಿಕೆಯನ್ನು ರಚಿಸುವ ಪ್ರಸ್ತಾವನೆಯನ್ನು ರಾಜ್ಯಪಾಲರ ಅನುಮೋದನೆಗೆ ಸಲ್ಲಿಸಿದೆ. ರಾಜ್ಯಪಾಲರ ಬಳಿ 7 ತಿಂಗಳಿಂದ ಕಡತ ವಿಲೆಗೆ ಬಾಕಿ ಇದ್ದು, ಕೂಡಲೇ ಒಪ್ಪಿಗೆ ನೀಡಲು ನಿಯೋಗವನ್ನು ಕೊಂಡೊಯ್ಯಲಾಗುವುದು ಎಂದು ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವ ಭೈರತಿ ಸುರೇಶ್ ತಿಳಿಸಿದ್ದಾರೆ. ಸಚಿವರು ಈವರೆಗೂ ನಮ್ಮ ಜಿಲ್ಲೆಗೆ ಬಂದಿಲ್ಲ. ಒಂದೆರಡು ದಿನ ನಮ್ಮ ಜಿಲ್ಲೆಗೆ ಬನ್ನಿ, ನಮ್ಮ ಜಿಲ್ಲೆಯಲ್ಲಿನ ಸಮಸ್ಯೆಗಳನ್ನು ತೋರಿಸುವೆ ಎಂದು ಶಾಸಕ ಶರಣಗೌಡ ಕಂದಕೂರ ಅವರು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಅವರನ್ನು ಆಗ್ರಹಿಸಿದರು. ಪಡಿತರ ವಿತರಣೆಗೆ ಸಂಬಂಧಿತ ಸರ್ಕಾರದ ನಿಯಮ ಪಾಲನೆ ಇಲ್ಲ. ಉಪಕೇಂದ್ರ, ಅಂಗಡಿ ಸ್ಥಾಪಿಸಿಲ್ಲ. ಈವರೆಗೂ ವಿತರಕರು ಸಹ ತಾಂಡಗಳಿಗೆ ತೆರಳಿ ಪಡಿತರ ವಿತರಣೆ ಮಾಡುತ್ತಿಲ್ಲ. ನಿಯಮ ಪಾಲಿಸದ ವಿತರಕರ ಮೇಲೆ ಕ್ರಮ ವಹಿಸಿ ಸಮಸ್ಯೆ ಪರಿಹರಿಸಬೇಕು ಎಂದು ಒತ್ತಾಯಿಸಿದರು.